ಸಂಚಾರ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು ಕಾರಣ ನೀವು ಈ ನೋಟಿಸ್ ನೀಡಿದ ತಕ್ಷಣ ನಗರಸಭೆಯಿಂದ ಸೂಕ್ತ ಸ್ಥಳ ಪಡೆದುಕೊಂಡು ನಿಮ್ಮ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಜನರ ಓಡಾಟಕ್ಕೆ ವಾಹನ ಸವಾರರಿಗೆ ರಸ್ತೆ ಹೊರತುಪಡಿಸಿ ವಾಹನಗಳ ನಿಲುಗಡೆಗೆ ಸಾಕಷ್ಟು ಸ್ಥಳಾವಕಾಶ ನೀಡಲು ಈ ಮೂಲಕ ಸೂಚಿಸಿದೆ. ಒಂದು ವೇಳೆ ನೀವು ಈ ಸಂಚಾರ ವ್ಯವಸ್ಥೆಗೆ ಅಡಚಣೆ ಮಾಡಿ ಸಹಕಾರ ನೀಡದೇ ಇದ್ದಲ್ಲಿ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಅಂತ ಅಂಬಲ್ ರಿಕ್ವೆಸ್ಟ್ ಮಾಡ್ತೀನಿ. ನೋಡ್ಬೇಕು ನೀವು ಸ್ವಲ್ಪ ಎಲ್ಲಾದ್ರೂ ಮಕ್ಕಳಲ್ಲಿ ರಕ್ತ ಮರಂಗದ ಬಹಳ ಅನಿವಾರ್ಯತೆ ಇದೆ. ಮಕ್ಕಳು ಸತ್ತಿರ್ತಾರೆ, ಗಂಡ ಸತ್ತಿರ್ತಾನೆ, ಮಕ್ಕಳು ತಗೊಂಡು ಹೋಗ್ಬೇಕು, ಜೊತೆಗೆ ಓದಿಸ್ಬೇಕು, ಸಮಾಜಕ್ಕೆ ನಾವು ನಿಲ್ಲಬೇಕು ಅಂತ ನಿಂತಿರಲ್ರಿ. ನಾವು ಸಮಾಜವನ್ನು ನಾವು ನಿಲ್ಬೇಕು ಅಂತ ನಾವು ಇದು ಮಾಡಿಬಿಟ್ಟು ನಮ್ಮ ಮಕ್ಕಳನ್ನ ನಾವು ಶಾಲೆ ಕಳಿಸ್ಬೇಕು. 5 ಜನ ಮಕ್ಕಳು ಹೆಂಗ್ ಸಾಕ್ಬೇಕ್ರೆ. ಪಟ್ಟಣ ಪಂಚಾಯತಿನಲ್ಲಿ ಇವರು ಇದ್ದಾರೆ ದಾವಣಗೆರೆ ಇದರಲ್ಲಿ. ಒಂದು ಪ್ರೀ ನೋಟಿಸ್ ಆಗಲಿ ಅಥವಾ ಗಮನಕ್ಕೆ ತರದೇನೆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಥರ ಹಿಂಗೆ ನೋಟಿಸ್ ಕೊಟ್ಟು ಓದಕ್ಕೆ ಬರದೇ ಇರೋರು ಇಟ್ಕೊಂಡು ಹೋಗ್ತಾ ಇರ್ತಾರೆ. ನಾಳೆ ದಿನ ನಮಗೂ ಕಾನೂನು ಏನಂದರೆ ಅವ್ರೇನು ಹೇಳಿದ್ದಾರೆ, ಇಶ್ಯೂ ಮಾಡಿಬಿಟ್ಟು ಸಿಗ್ನೇಚರು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ದೇರ್ ವೆರಿ ಕ್ಲಿಯರ್ ಅಬೌಟ್ ದಟ್. ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾಳೆ ದಿನ ಓದಕ್ಕೆ ಬರದೇ ಇರೋರಿಗೆ ಏನೋ ಗೊತ್ತೇ ಆಗಲ್ಲ. ಏನೋ ಕೊಟ್ಟರು ನಾವು ಇಸ್ಕೊಂಡ್ವಿ ತಗೊಂಡು ಹೋಗ್ವಿ. ವ್ಯಾಪಾರಸ್ಥರಿಗೆ ಗೊತ್ತಿರೋದು ಇದು ಸರ್. ಏನಾಗುತ್ತೆ, ನಾವು ಕೊಟ್ಟಿದ್ವಲ್ಲ ನೋಟಿಸ್, ನೀವು ಎತ್ತಲಿಲ್ಲ, ನಾವು ಬಂದ್ವಿ ಅಂತ ಹೇಳ್ತಾರೆ. ಇದಾಗಬಾರ್ದು ಅಂತಲೇ 2014ರಲ್ಲಿ ಸುಪ್ರೀಂ ಕೋರ್ಟಿಂದನೇ ಆರ್ಡರ್ ಇದೆ ಸರ್. ಏಕಾಏಕಿಯಾಗಿ ಯಾರೂ ಮಾಡಂಗಿಲ್ಲ. ಇಲ್ಲಿ ಯಾಕೆ ಪೊಲೀಸ್ ಇಲಾಖೆ ಮಾಡಬಾರ್ದು ಅಂತ ನಾವು ಹೇಳ್ತೀವಿ ಅಂದರೆ, ಅವ್ರಿಗೂ ಭಯ ಇದ್ದದ್ದು ಇರುತ್ತೆ. ಪ್ರತಿನಿತ್ಯ ಸಂಚಾರ ಮಾಡ್ತಿರ್ಬೇಕು, ಹಿಂದಕ್ಕೆ ಸರ್ಕೊಳ್ರಿ ಅಂತಾರೆ. ನಿಮ್ಗೆ ಗೊತ್ತಾಗಿದೆ ಇದ್ರದ್ದು. ಹಾಗಾಗಿ ನೀವು ನಮ್ಮ ಒಂದು ಬೇಡಿಕೆ ಅಂದರೆ ತತ್ಕ್ಷಣವಾಗಿ ಇಲಾಖೆಗೂ ಕೂಡ, ಪೊಲೀಸ್ ಇಲಾಖೆಗೆ ನಿಮ್ಮ ಕಡೆಯಿಂದನೂ ಒಂದು ಲೆಟರ್ ಕೊಡಿ, ಯು ಶುಡ್ ನಾಟ್ ಇಂಟರ್ಫಿಯರ್ ಹಿಯರ್ ಓನ್ಲಿ ಅಂತ. ಎರಡನೇದು, ತುಂಬ ಕಡಿಮೆ ಸಮಯದಲ್ಲಿ ಒಂದು ಬೆಂಡಿ ಕಮಿಟಿ ಏನು ನೀವು ಅಂದ್ಕೊಂಡಿದ್ದೀರಾ ಅದನ್ನು ಒಂದು ಮೀಟಿಂಗ್ ಕರೀರಿ, ಅಲ್ಲಿ ಒಪ್ಪಿಗೆ ಆಗುತ್ತೆ, ಚರ್ಚೆ ಬರಲಿ ಸರ್. ಅದು ಇದ್ದಿದ್ದು